ನಾವಿವತ್ತು JKVKಯ ಕೃಷಿ ಮೇಳದಲ್ಲಿದ್ದೀವಿ. ಸೊ ಈ ಕಡೆ ಏನಾದರೂ ನೋಡೋದಾದ್ರೆ ಇಲ್ಲಿ ಕಾಣ್ತಾ ಇರೋದು ಸಿರಿಧಾನ್ಯಗಳ ಒಂದು ಉತ್ಪಾದನೆಯ ಬಿಸ್ಕೆಟ್ ಆಗಿರಬಹುದು ಅಥವಾ ನಿಪ್ಪಟ್ಟಾಗಿರ್ಬೋದು, ಎಲ್ಲ ರೀತಿಯ ಸ್ಟಾಲ್ಗಳು ಕೂಡ ಕಾಣಿಸುತ್ತೆ. ಸೊ ಇವತ್ತು ನಾವು ಜೀನಿ ಸ್ಟಾಲ್ನ ಎದುರುಗಡೆ ಇದ್ದೀವಿ. ಸೊ ಜೀನಿ ಸ್ಟಾಲಲ್ಲಿ ಏನೆಲ್ಲ ಇದೆ, ಯಾವೆಲ್ಲ ಸಿರಿಧಾನ್ಯಗಳಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀವಿ. ನೋಡಿ ಸರ್, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಓಕೆ, ಜೀನಿ ಸ್ಟಾಲಲ್ಲಿ ಏನೆಲ್ಲ ಇದೆ ಐಟಮು? ಮೇಡಮ್, ಜೀನಿ ಸ್ಟಾಲಲ್ಲಿ ಬಂದ್ಬಿಟ್ಟು ಹಡಾಲ್ಟ್ ಇದೆ. ಎಕ್ಸಾಂಪಲ್ ನೋಡಿ, ಹಡಾಲ್ಟ್ ಇದೆ, ಮೊಳಕೆ ಕಟ್ಟಿದ ಕಾಳಿನ ಪೌಡ್ರ್ ಇದೆ, ಜೂನಿಯರ್ ಇದೆ, ವುಮೆನ್ ಸ್ಟ್ರಾಂಗ್ ಇದೆ, ಮಕ್ಕಳಿಗೆ ಸರೀಟ್ ಇದೆ, ಮತ್ತು ಗ್ಯಾಸ್ಟ್ರಿಕ್ ಪೌಡ್ರ್ ಇದೆ. ಈಗ ಅಷ್ಟೇ ಲಾಂಚ್ ಆಗಿರೋಂಥ ಸರೀಟಿನ ಬಿಸ್ಕೆಟ್, ಅಂದರೆ ಎಕ್ಸಾಂಪಲ್ಲು ಈಗೇನು ಮಕ್ಳಿಗೆ ಸರೀಟ್ ಇದೆಯಲ್ಲ, ಇದೇ ಸರೀಟಲ್ಲಿ ಬಿಸ್ಕೆಟ್ ಮಾಡಿದ್ದೀವಿ. ಅಂದರೆ ಮಕ್ಕಳಿಗೆ ಎಕ್ಸಾಂಪಲ್ಲು ಕೆಲವರು ಗಂಜಿ ಕುಡಿಯಲ್ಲ ಅನ್ನೋರಿಗೆ, ಇಲ್ಲ ಟ್ರಾವೆಲಿಂಗ್ ಮಾಡೋವಂಥವ್ರಿಗೆ ಆ ಸರೀಟ್ ಬಿಸ್ಕೆಟ್ ಇದೆ, ಕೋಕೋನಟ್ ಬಿಸ್ಕೆಟ್ ಇದೆ, ರಾಗಿ ಬಿಸ್ಕೆಟ್ ಇದೆ, ಜೋಳದ ಬಿಸ್ಕೆಟ್ ಇದೆ, ಮತ್ತು ಶೇಂಗಾ ಚಿಕ್ಕಿ ಇದೆ, ವಾಟ್ರ್ ಇದೆ, ಈಗ ನಮ್ಮದು ಮತ್ತು ಎಣ್ಣೆ ಇದೆ, ಗಾಣದ ಎಣ್ಣೆ ಇದೆ. ಇಷ್ಟು ಪ್ರಾಡಕ್ಟ್. ಜೀನಿ ಅಂತ ಹೇಳಿದ್ರೆ ಮೊದಲು ನೆನಪಾಗೋದು ವೇಟ್ ಲಾಸ್ ಮಾಡೋರಿಗೆ ತುಂಬ ಈಸಿ ಮೆಥಡು ಅಂತ. ಹೌದು ಮೇಡಮ್, ಏನಂತಂದರೆ ಅದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ನ ನೀವು ಗಂಜಿ ತೊಗೊಂಡ್ರೆ ನಿಮ್ಗೆ ಆಟೋಮೆಟಿಕಲಿ ನಿಮಗೆ ಮಧ್ಯಾಹ್ನ 12-1 ಗಂಟೆವರೆಗೂ ಹೊಟ್ಟೆ ಹಸುವಾಗಲ್ಲ. ಸೊ ಆಟೋಮೆಟಿಕಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಮಧ್ಯಾಹ್ನ ನೀವು ಬೆಳಿಗ್ಗೆ ಒಂದ್ಸತಿ ಟಿಫನ್ ಸ್ಕಿಪ್ ಆಗೋದ್ರಿಂದ ಸೊ ನಿಮಗೆ ಆಟೋಮೆಟಿಕಲಿ ವೆಯ್ಟ್ ಲಾಸ್ ಆಗುತ್ತೆ. ಓಕೆ, ಸೊ ನಾನು ಈ ಒಂದು ಜೀನಿ ಏನಿದೆ, ಜೀನಿ ಬಿಸ್ಕೆಟ್ ಆಗಿರ್ಬೋದು ಅಥವಾ ಸರೈಟಿನ್ ಬಿಸ್ಕೆಟ್ ಆಗಿರ್ಬೋದು, ಅದು ಲಾಂಚಿಂಗ್ ಟೈಮಿಗೆ ಹೋಗಿದ್ದೆ. ಸೊ ಈಗ ಬಿಸ್ಕೆಟ್ ಬಗ್ಗೆ ನೀವು ಹೇಳಲೇಬೇಕು. ನಿಪ್ಪಟ್ಟು ಕೂಡ ಲಾಂಚ್ ಮಾಡಿದ್ರಿ, ನೀರು ಕೂಡ ಲಾಂಚ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಹೇಳಿ ಸರ್. ಬನ್ನಿ ಸರ್ ಇಲ್ಲಿ. ಮೇಡಮ್, ಇದು ಅದೇ ಸರೀಟಿನ ಬಿಸ್ಕೆಟ್. ನಮ್ದು ಏನು ಮಾಮೂಲಿ ಚಿಕ್ಕ ಮಕ್ಕಳು ಸರೀಟ್ ಇದೆಯಲ್ಲ, ಆ ಸರೀಟಲ್ಲಿ ಅಂದರೆ ಎಕ್ಸಾಂಪಲು ರಾಗಿನ ಮಿಲ್ಗೆ ಹಾಕ್ಬಿಟ್ಟು ಅದನ್ನು ಪೌಡ್ರನ್ನ ಬಟ್ಟೆಲಿ ತೇಯ್ದು, ಅಂದರೆ ಭಂಡಾರ ಮಾತ್ರ ತೆಗೆದುಬಿಟ್ಟು ಸೊ ಅದರಲ್ಲಿ ರಾಗಿ ಭಂಡಾರದಲ್ಲಿ ಮಾಡಿರೋಂಥ ರಾಗಿ ಪರಿ ಬಿಸ್ಕೆಟ್ ಇದು. ಸೊ ಎಷ್ಟು ಪೀಸಸ್ ಇರುತ್ತೆ ಅದು? ಸೊ 22 ಇರುತ್ತೆ. 22 ಇರುತ್ತೆ. ಎಷ್ಟು ಸರ್ ಅಮೌಂಟ್ ಅದು? ಮೇಡಮ್, ಇದು ಬಂದ್ಬಿಟ್ಟು ನಿಮಗೆ 189 ಇದೆ ಮೇಡಮ್. 189 ರೂಪಾಯಿ MRP. 189. ಸೊ ನೆಕ್ಸ್ಟ್ ಇದು ಕೋಕೋನಟ್ ಬಿಸ್ಕೆಟ್ ಮೇಡಮ್. ಕೋಕೋನಟ್ ಬಿಸ್ಕೆಟು ಇದು ಅಷ್ಟೇ ನಿಮಗೆ 135 ಬೀಳುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರಾಗಿ ಬಿಸ್ಕೆಟು, ಇದು ನಿಮಗೆ 135 MRP ಇದೆ. ಇದು ಅಷ್ಟೇನಾ. ನೆಕ್ಸ್ಟ್ ಜೋಳದ ಬಿಸ್ಕೆಟ್ ಇದೆ. ತುಪ್ಪದಲ್ಲೇ ಮಾಡ್ತಾ ಇದ್ದೀರಾ ಹೆಂಗೆ? 100% ಮೇಡಮ್, 100% ತುಪ್ಪದಲ್ಲೇ ಮಾಡ್ತಾ ಇರೋದು ಮೇಡಮ್. ಇಷ್ಟು 4 ಥರ ಬಿಸ್ಕೆಟ್ ಇದೆ ಮೇಡಮ್ ಟೋಟಲ್. ಗ್ಯಾಸ್ಟ್ರಿಕ್ ಬಗ್ಗೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಗ್ಯಾಸ್ಟ್ರಿಕ್ ರಿಲೀಫ್ ಬಂದ್ಬಿಟ್ಟು ನಾವು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಿ ಓಡ್ತಾ ಇದೆ. ಯಾಕೆಂತಂದರೆ ಈಗ ಎಂಥವ್ರಿಗೂ ಸಮೇತನ ಈಗ ಬೆಳಿಗ್ಗೆ ಕರೆಕ್ಟಾಗಿ ಊಟ ಮಾಡಿ ಗ್ಯಾಸ್ಟ್ರಿಕ್ ಬರುತ್ತೆ, ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳ್ತಾರೆ. ಸೊ ಇದನ್ನು ಗ್ಯಾಸ್ಟ್ರಿಕ್ನ ಕರೆಕ್ಟಾಗಿ 1 ತಿಂಗಳು ತೊಗೊಂಡ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ 100% ನಿವಾರಣೆ ಆಗುತ್ತೆ ಮೇಡಮ್. ಸೊ ಇನ್ನೇನೆಲ್ಲ ಇದೆ ಸರ್ ಜೀನಿಲಿ? ಇದು ಮಕ್ಕಳದು ಮಾಮೂಲಿ ಸರೀಟು ಮೇಡಮ್. ಇದು ಆ್ಯಕ್ಚುಲಿ ನಾವು ಲಾಂಚ್ ಮಾಡ್ಬೇಕಾದ್ರೆ ನಮ್ಮ ತಲೆಯಲ್ಲೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇವತ್ತು ನಮಗೆ ಪ್ರೊಡಕ್ಷನ್ನೇ ಕೊಡೋಕ್ಕಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ ಮೇಡಮ್ ಮಕ್ಕಳದು. ಈ ಒಂದು JKVK ಕೃಷಿ ಮೇಳದಲ್ಲಿ ಈ ಒಂದು ಸ್ಟಾಲ್ನ ಇಟ್ಟು ಹೇಗೆ ಅನ್ನಿಸ್ತಾ ಇದೆ ಮೇಡಮ್? ಮೊದಲನೇದಾಗಿ JKVK ಅಧಿಕಾರಿಗಳೇನಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಷ್ಟು ದೊಡ್ಡ ಈವೆಂಟ್ನ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲೂ ಒಂದೇ ಒಂದು ಕಪ್ಪು ಚಿಕ್ಕೆ ಬರ್ದಂಗೆ ಅಷ್ಟು ನೀಟಾಗಿ ಮಾಡಿದ್ದಾರೆ. ಸೊ ಹಂಗಾಗಿ ಮೊದಲನೇದಾಗಿ ನಾನು JKVKಯಲ್ಲಿರೋಂಥ ಎಲ್ಲ ಅಧಿಕಾರಿಗಳಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಆಲ್ರೆಡಿ ಇವತ್ತು ಶನಿವಾರ, ನಾಳೆ ಒಂದು ದಿವಸ ಸ್ಟಾಲ್ ಇರುತ್ತೆ. ನಾನು ಎಲ್ಲರಿಗೂ ಕರ್ನಾಟಕದ ಎಲ್ಲ ಗ್ರಾಹಕರಿಗೂ ತಿಳಿಸ್ಕೊಡೋದೇನಂತಂದರೆ, ಸೊ ನಮ್ಮ ಸ್ಟಾಲೆ ಅಂತಲ್ಲ, ಪ್ರತಿಯೊಬ್ಬರು ಬಂದು ಇಲ್ಲಿ ಯಾವುದನ್ನು ಏನು ಯಾರಿಗೂ ತೊಂದರೆ ಆಗದಂಗೆ ಅಧಿಕಾರಿಗಳು ನೀಟಾಗೆಲ್ಲ ಅಚ್ಚುಕಟ್ಟಾಗಿ ಈವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಹಂಗಾಗಿ ಇವತ್ತು ನಾಳೆ ಇರುತ್ತೆ, ಬಂದು ಎಲ್ಲ ಸ್ಟಾಲ್ನ ವಿಸಿಟ್ ಮಾಡಿ. ಏಕೆಂದರೆ ಈ ಜನ ನೋಡಿದ್ರೆ ಏನಾಗುತ್ತೆ ಅಂದರೆ ಈಗಲೂ ಕೃಷಿ ಬಗ್ಗೆ ಜನಗಳಿಗೆ ತುಂಬ ಆಸಕ್ತಿ ಇದೆ ಅನಿಸುತ್ತೆ. ಇವತ್ತು ನೋಡಿ ಎಲ್ಲೂ ಕಾಲಿಡೋಕ್ಕೆ ಜಾಗಿಲ್ಲ, ಅಷ್ಟೊಂದು ಜನ ಬರ್ತಾ ಇದ್ದಾರೆ ಅಂತಂದರೆ ಸೊ ಇವತ್ತು ಜನಗಳಿಗೆ ಕೃಷಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಅನಿಸುತ್ತೆ ಇದೆ. ಸರ್, ಜೀನಿ ನಿಪ್ಪಟ್ ಬಗ್ಗೆ ಕೇಳ್ತಾ ಇದ್ದೆ. ಸೊ ಇದನ್ನ ಆಯಿಲ್ ಅಲ್ಲಿ ಬೇಕ್ ಮಾಡಲ್ಲ ಅಂತ? ಹೌದು ಮೇಡಮ್, ಇದು ಓವನ್ ಅಲ್ಲಿ ಮಾಡೋದು ಮೇಡಮ್. ಇದು ಆಯಿಲ್ ಹಾಕಲ್ಲ ಮೇಡಮ್. ಆಯಿಲ್ ಇಲ್ಲ, ಆಯಿಲ್ 0% ಆಯಿಲ್. ಹೌದು. ಮತ್ತೆ ನಿಪ್ಪಟ್ಟನ್ನು ಅಷ್ಟೇ ಕೈಯಲ್ಲಿ ತಟ್ಬಿಟ್ಟು ಮಾಡೋದು. ಅದು ನಮ್ದು ಮಿಷಿನರಿ ಯಾವುದೂ ಇಲ್ಲ ನಿಪ್ಪಟ್ಟಿಗೆ. ಓಕೆ ಮೇಡಮ್. ಸೊ ಜೀನಿ ಪ್ರಾಡಕ್ಟ್ ಇಷ್ಟ ಇದೆ ಇಲ್ಲಿ ಮೇಡಮ್. ಅಂದರೆ ಜೀನಿ ಪ್ರಾಡಕ್ಟ್ ಇಲ್ಲಿ ಎತ್ತದ ಮೇಡಮ್ ನಮ್ದು ಅಷ್ಟು ಒಂದು 25-30 ಪ್ರಾಡಕ್ಟ್ ಇದೆ. ಅಷ್ಟು ಪ್ರಾಡಕ್ಟೂ ಇಲ್ಲಿದೆ ಮೇಡಮ್. ಎಲ್ಲ ಪ್ರಾಡಕ್ಟು ಜೀನಿ ಸೆರೆಟಿಂದ ಹಿಡಿದು ಈಗ ತಯಾರಾಗಿರುವಂತಹ ಜೀನಿ ವಾಟರ್ ಬಾಟಲ್ವರೆಗೂ ಕೂಡ ಈ ಒಂದು ಶಾಪ್ನಲ್ಲಿ ನಾವು ನೋಡಬಹುದು. ಸೊ ಗ್ರಾಹಕರ ವಿಚಾರಕ್ಕೆ ಬರೋದಾದರೆ ಹೇಗಿದೆ ರೆಸ್ಪಾನ್ಸ್?
ಮೇಡಮ್ ನಾವು ರೆಸ್ಪಾನ್ಸ್ ನಾನು ಹೇಳಂಗಿಲ್ಲ, ಯಾಕೆಂದ್ರೆ ನಿಮಗೆ ಗೊತ್ತಿರೋಂಥ ವಿಷಯ. ಯಾಕೆಂದರೆ ಸ್ಟಾರ್ಟಿಂಗ್ ನಮ್ಮದು ಈಗ ಒಂದು 4 ವರ್ಷದಿಂದ ತಿಂಗ್ಳಿಗೆ 5-10 ಪೀಸ್ ಹೋಗ್ತಿದ್ದು, ಇವತ್ತು ಒಂದು ತಿಂಗ್ಳಿಗೆ ಏನಿಲ್ಲ ಅಂದರೆ 2 ಲಕ್ಷ ಪೀಸು ಡಿಸ್ಪ್ಯಾಚ್ ಆಗ್ತಾ ಇದೆ. ಸೊ ಏನಂತಂದರೆ ಈಗ ಯಾವುದೇ ಒಂದು ಪ್ರಾಡಕ್ಟ್ನ ತೊಗೊಂಡ್ರೆ ಏನೇ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ನಾವು ಅದರಲ್ಲಿ ಕ್ವಾಲಿಟಿ ಇಲ್ಲ ಅಂತಂದರೆ ಒನ್ ಟೈಮ್ ತೊಗೊಳ್ತಾರೆ, ಸೆಕೆಂಡ್ ಟೈಮ್ ರಿಪೀಟ್ ಕಸ್ಟಮರ್ ಬರಲ್ಲ. ಸೊ ನಮ್ಮ ಪ್ರಾಡಕ್ಟ್ ಏನಂತಂದರೆ ಸೊ ಮೌತ್ ಟು ಮೌತ್, ಒಬ್ಬರಿಂದ ಒಬ್ಬರಿಗೆ. ಈಗ ಎಕ್ಸಾಂಪಲ್ ನಾನು ಯಾವುದೋ ಒಂದು ಫಿಲಮ್ ನೋಡ್ಕೊಂಡು ಬಂದೆ ಅಂದರೆ ಚೆನ್ನಾಗಿದ್ದರೆ ಮಾತ್ರ ನಿಮಗೆ ರೆಫರ್ ಮಾಡೋದಲ್ವ ನಾನು. ಸೊ ಹಂಗೆ ನಾನು ನಮ್ಮ ಪ್ರಾಡಕ್ಟ್ನ ಸೊ ಜನಗಳೇ ಪ್ರಮೋಟ್ ಮಾಡಿ ಇವತ್ತು ಈ ಲೆಕ್ಕಕ್ಕೆ ಬಂದಿರೋದು ಮೇಡಮ್ ಅದು. ಸೊ ಹಂಗೆ ಓಕೆ, GKVKಯ ಈ ಒಂದು ಕೃಷಿ ಮೇಳದಲ್ಲಿ ಜೀನಿ ಶಾಪ್ಗೆ ತುಂಬ ಗ್ರಾಹಕರು ಭೇಟಿ ಕೊಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಪಡ್ತಾ ಇದ್ದಾರೆ ಗ್ರಾಹಕರು. ಸೊ ವಿಷಯ ಏನಂತ ಖುಷಿ ಅಂತಂದರೆ, ನಾನು ಜೀನಿ ಸ್ಟಾಲ್ನೇ ಹುಡುಕೊಂಡ್ ಬಂದಿದ್ದಪ್ಪ, ಎಲ್ಲಿದೆಯಪ್ಪ ಅಂತ ಹೇಳಿ ಇಲ್ಲಿ ಬಂದಮೇಲೆ ನಮಗೆ ತುಂಬ ಜನ ಹೇಳ್ತಾರಲ್ಲ, ಅದನ್ನ ಕೇಳೋಕ್ಕೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಯಾಕೆಂದರೆ ಇಷ್ಟೊಂದು ಸ್ಟಾಲ್ ಮಧ್ಯೆ ನಮ್ಮ ಜೀನಿನ ಹುಡುಕೊಂಡ್ಬಂದು ಇಲ್ಲಿ ಮಾತಾಡ್ಸೋಗ್ತಾರಲ್ಲ, ತುಂಬಾ ಖುಷಿ ಆಗುತ್ತೆ ಆ್ಯಕ್ಚುಲಿ. ಓಕೆ, ಜೀನಿ ಎಲ್ಲ ಕಡೆಗೂ ಬರ್ತಾ ಇದೆ. ನಿಮ್ಮ ಮನೆಯಲ್ಲೂ ಕೂಡ ಇದೆ ಜೀನಿ ಪ್ರಾಡಕ್ಟು, ನಿಮ್ಮ ಊರಲ್ಲೂ ಕೂಡ ಅದು ಸಿಗುತ್ತೆ. ಸೊ ಆರಾಮಾಗಿ ಬೈ ಮಾಡ್ಕೊಳ್ಳಿ. ಈಗ ಬಂದಿರುವಂತಹ ಸರಹಿಟ್ಟಿನ ಬಿಸ್ಕೆಟ್ ಆಗಿರ್ಬೋದು, ಕೋಕೋನಟ್ ಬಿಸ್ಕೆಟ್ ಆಗಿರ್ಬೋದು, ಜೋಳದ ಬಿಸ್ಕೆಟ್ ಆಗಿರ್ಬೋದು, ನಿಪ್ಪಟ್ಟು ಆಗಿರ್ಬೋದು, ವಾಟರ್ ಬಾಟಲ್ ಆಗಿರ್ಬೋದು, ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇವಾಗ ಸರು ನನಗೆ ಜೀನಿ ಬಿಸ್ಕೆಟ್ನ ಟ್ರೈ ಮಾಡಿಸ್ತಾರೆ. ಬಿಸ್ಕೆಟ್ ನಮ್ಮದು ಜೀನಿ ರಾಗಿ ಬಿಸ್ಕೆಟ್ ಇದೆ. ಇದನ್ನು ಗ್ರಾಹಕರಿಗೆ ಒಂದ್ಸತಿ ಶಾಂಪಲ್ ಕೊಟ್ಬಿಟ್ಟು ಅವರ ರಿಯಾಕ್ಷನ್ ನೋಡೋಣ ಸರ್. ಇದನ್ನು ತಿಂದ್ಬಿಟ್ಟು ಹೆಂಗಿದೆ, ಹೆಂಗೆ ಟೇಸ್ಟ್ ಹೆಂಗಿದೆ ಹೇಳಪ್ಪ ಒಂದು ನಿಮಿಷ. ಬನ್ನಿ ಸರ್, ಬನ್ನಿ ಸರ್. ಹೇಗಿದೆ ಸರ್ ಬಿಸ್ಕೆಟ್? ಭಾಳ ಸ್ಮೂತಾಗಿ ಚೆನ್ನಾಗಿದೆ. ಚೆನ್ನಾಗಿದೆಯಾ? ನಿಮ್ಮ ಹೆಸರು ಮತ್ತು ನಿಮ್ಮೂರು ಹೇಳಿ ಸರ್. ನಮ್ಮದು ಚಿತ್ರದುರ್ಗ ತಾಲೂಕು ಕಡಬನಕಟ್ಟೆ ಅಂತ ನಮ್ಮ ಹಳ್ಳಿ ಹೆಸರು. ಇದು ರಾಗಿ ಹಿಟ್ಟಿಂದು ಹೆಲ್ತ್ಗೂ ಭಾಳ, ರಾಗಿಯಿಂದ ಮಾಡಿರೋದು. ಹೌದು, ರಾಗಿಯಿಂದ ಹೆಲ್ತ್ಗೆಲ್ಲ ಭಾಳ ಒಳ್ಳೆಯದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ. ಚೆನ್ನಾಗಿದೆ ಅಂದರೆ ಯಾವ ಥರ ಇದೆ? ಬೇರೆ ಬಿಸ್ಕೆಟಿಗೆ ಕಂಪೇರ್ ಮಾಡಿದ್ರೆ ಯಾವ ಥರ ಇದೆ ನಿಮಗೆ? ರಾಗಿ ಬಿಸ್ಕೆಟು ಆರೋಗ್ಯಕ್ಕೆ ಒಳ್ಳೇದಲ್ವಾ? ಎಸ್ಪೆಷಲಿ ಶುಗರ್ ಇರೋರು ತಿಂದರೆ ತುಂಬ ಒಳ್ಳೇದು. ತುಪ್ಪಗೆ ಪಾಲ ಇದೆಯಾ? ಹಾಂ, ಎಲ್ಲ ಇದೆ. ಥ್ಯಾಂಕ್ ಯು. ಚೆನ್ನಾಗಿದೆ, ಸೂಪರ್ ಆಗಿದೆ. ಅಲ್ಲ, ಈಗ ಬೇರೆ ಬಿಸ್ಕೆಟಿಗೆ ಕಂಪೇರ್ ಮಾಡಿದ್ರೆ ಹೇಗಿದೆ ಇದು ಬಿಸ್ಕೆಟ್? ತುಂಬ ಸ್ಮೂತ್ ಇದೆ, ಟೇಸ್ಟಿಯಾಗೂ ಇದೆ. ಎಷ್ಟಿದು? ಹೆಂಗಿದೆ ಸರ್? ತುಂಬ ಟೇಸ್ಟ್ ಇದೆ, ಮತ್ತು ತುಂಬ ಚೆನ್ನಾಗಿತ್ತು. ಭಾಳ ಸ್ಮೂತ್ ಐತಿ, ಆಡಿಲ್ಲ, ಚೆನ್ನಾಗಿದೆ. ಓಕೆ, ಬೇರೆ ಬಿಸ್ಕೆಟಿಗೆ ಕಂಪೇರ್ ಮಾಡಿದ್ರೆ ಹೆಂಗಿದೆ? ತುಂಬ ಚೆನ್ನಾಗಿದೆ. ಹೇಳಿ ಓಕೆ, ಸೂಪರ್ 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 ಆಗಿದೆಯಾ? ಸರ್, ಹೆಂಗಿದೆ ದಯವಿಟ್ಟು ಹೇಳಿ. ಬಿಸ್ಕೆಟು ಫ್ಯಾಂಟಾಸ್ಟಿಕ್ ಹೌದಾ? ಟೇಸ್ಟ್ ಇದೆ ಮೇಡಮ್. ನಮ್ಮ ಕಾಫಿ ಪ್ಲಾಂಟೇಶನ್ನು ನಾವು ಮನೇಲಿ ಮಾಡ್ತೀವಿ ಎಲ್ಲ, ಆದರೆ ಅದಕ್ಕೆ ತುಂಬ ಚೆನ್ನಾಗಿದೆ ಇದು. ಓಕೆ, ಒಳ್ಳೆ ಟೇಸ್ಟ್ ಇದೆ ಮೇಡಮ್, ಚೆನ್ನಾಗಿದೆ. ಮಕ್ಕಳು ಕೊಡ್ಬೋದು, ಮಾಡಿದ್ರೆ ಹೆಂಗಿದೆ ಸರ್? ಚೆನ್ನಾಗಿದೆಯಾ ಇದು ಮಕ್ಕಳಿಗೆ ಕೊಡ್ಬೋದು ಮೇಡಮ್ ಸರ್, ಚೆನ್ನಾಗಿದೆ ಇದು. ಸರ್, ನಮ್ಮೂರು ಯಾವುದು? ನಿಮ್ಮ ಹೆಸರು ಏನು ಸರ್? ನಮ್ಮ ಮಳವಳ್ಳಿ ತಾಲೂಕು ದೊಡ್ಡಬಳ್ಳಿ ಗ್ರಾಮ. ಹೆಂಗಿದೆ ಸರ್ ಬಿಸ್ಕೆಟ್? ಚೆನ್ನಾಗಿದೆ ಮೇಡಮ್, ಓಕೆ, ಬೇರೆ ಬಿಸ್ಕೆಟಿಗೆ ಕಂಪೇರ್ ಮಾಡಿದ್ರೆ ಹೇಗಿದೆ? ಇಷ್ಟಪಟ್ಟು ತಿಂತವೆ ಮಕ್ಕಳು. ಓಕೆ, ಮಕ್ಕಳು ತುಂಬಾ ಚೆನ್ನಾಗಿ ಇಷ್ಟಪಡ್ತಾರಾ? ಓಕೆ, ಮೇಡಮ್ ಹೆಂಗಿದೆ ಸ್ವಲ್ಪ ಹೇಳ್ಬಿಡಿ ಮೇಡಮ್. ತುಂಬ ಚೆನ್ನಾಗಿದೆ ಮೇಡಮ್. ಬೇರೆ ಬಿಸ್ಕೆಟಿಗೆ ಕಂಪೇರ್ ಮಾಡಿ ಸಕ್ಕರೆ ಹಾಕಿರೋ ಥರ ಕಾಣ್ತಲ್ಲ, ಬೆಲ್ಲ ಆಮೇಲೆ ತುಪ್ಪ ಥರ ಇದು ಬರ್ತಾ ಇದೆ. ಓಕೆ, ಮಕ್ಕಳಿಗೆ ಮಾತ್ರ ತುಂಬ ಚೆನ್ನಾಗಿದೆ, ಓಕೆ, ಆರೋಗ್ಯವಾಗೂ ಇರುತ್ತೆ. ಆರೋಗ್ಯವಾಗಿರುತ್ತೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಇದನ್ನು ಮಕ್ಕಳಿಗೆ ಕೊಡೋದು ಎಲ್ಲದಕ್ಕಿಂತ ಒಳ್ಳೇದು. ಓಕೆ ಸರ್, ಹೆಂಗಿತ್ತು ಸರ್ ಬಿಸ್ಕೆಟ್? ಚೆನ್ನಾಗಿದೆ, ಬೆಣ್ಣೆ ಬಿಸ್ಕೆಟ್ ಥರ ಬೆಣ್ಣೆ ಬಿಸ್ಕೆಟ್ ತರ ಇದೆ. ಸೊ ಚೆನ್ನಾಗಿದೆ ಸರ್, ಟೇಸ್ಟ್ ಚೆನ್ನಾಗಿ, ಫ್ಲೇವರ್ ಚೆನ್ನಾಗಿದೆ ಸರ್. ಹೆಂಗಿದೆ ಸರ್ ಬಿಸ್ಕೆಟ್? ಸಖತ್ತಾಗಿದೆ ಮೇಡಮ್, ಓಕೆ, ತಗೋಬೋದು. ಬೇರೆ ಬಿಸ್ಕೆಟಿಗೆ ಕಂಪೇರ್ ಮಾಡೋದು ಚೆನ್ನಾಗಿದೆಯಾ? ಇದೇ ಚೆನ್ನಾಗಿದೆ ಮೇಡಮ್, ಓಕೆ, ಸಖತ್ತಾಗಿದೆ. ಸೊ ತಗೋಬೋದಲ್ವಾ? ತಗೋಬೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಜೀನಿ ಬಿಸ್ಕೆಟ್ ಯಾಕಿಷ್ಟು ಜನರ ಫೇವ್ರೇಟ್ ಆಗ್ತಾ ಇದೆ ಅಂತಂದರೆ ತುಂಬಾ ಸ್ಮೂತ್ ಆಗಿದೆ, ಹಾಗೆ ಆರಾಮಾಗಿ ತಿನ್ಬೋದು. ಬೇರೆ ಬಿಸ್ಕೆಟ್ಗೆ ಕಂಪೇರ್ ಮಾಡಿದ್ರೆ ತುಪ್ಪ ಆಗಿರ್ಬೋದು ಎಲ್ಲದೂ ಕೂಡ ಜಾಸ್ತಿ ಇದೆ, ಎಲ್ಲೂ ಕೂಡ ಡಾಲ್ಡಾ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಜೀನಿ ಬಿಸ್ಕೆಟ್ಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಸೊ ನೋಡಿದ್ರಲ್ಲ, ಜೀನಿ ಬಿಸ್ಕೆಟ್ನ ತಿಂದಂತಹ ಜನ ಯಾವ ಥರ ಮಾತಾಡಿದ್ರು ಅಂತ. ತುಂಬ ಸ್ವೀಟ್ ಆಗಿದೆ, ಆರಾಮಾಗಿ ಮಕ್ಳಿಗೆ ಕೊಡ್ಬೋದು ಅನ್ನುವಂಥದ್ದು. ಹಾಗೆ ಸಕ್ಕರೆನ ಯೂಸ್ ಮಾಡಿಲ್ಲ, ಬೆಲ್ಲ ಯೂಸ್ ಮಾಡಿದ್ದಾರೆ. ಸೊ ಜೀನಿ ಒಂದು ಅಂಗಡಿಯನ್ನು ಹುಡ್ಕೊಂಡು ಬರುವಂತಹ ಜನರು ಕೂಡ ಇದ್ದಾರೆ ಅಂತ ಜೀನಿ ಬಗ್ಗೆ ಹೇಳಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಇದಿಷ್ಟು ಜೀನಿ ಬಿಸ್ಕೆಟ್ ಆಗಿರ್ಬೋದು, ನಿಪ್ಪಟ್ಟಾಗಿರ್ಬೋದು, ಜೀನಿ ಸ್ಟಾಲ್ನಲ್ಲಿ ಜನ ಹೇಳುವಂತಹ ಮಾತಾಗಿತ್ತು. ಹಾಗೆ ಜೀನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರುವಂತಹ ಸರ್ ಕೂಡ ಹೇಳಿದ್ದು ಇದೇ ಆಗಿತ್ತು. ಇದಿಷ್ಟು ಜೀನಿ ವಿಚಾರ. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ನಾನು ಕಾವ್ಯ ಹೆಗಡೆ, ಕರ್ನಾಟಕ ಟಿವಿ, ಬೆಂಗಳೂರು.